ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ, ಕುರುಡರಿಗೂ ಕುಂಟರಿಗೂ ಕುಷ್ಠ ರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆ 25 ವಚನ 11ರಿಂದ, ನಿನ್ನ ನಾಮದ ನಿಮಿತ್ತ ನನ್ನನ್ನು ಈಕ್ಷಿಸು. ಇಲ್ಲಿ ಪ್ರಾರ್ಥನೆ ಕೀರ್ತನೆಗಾರ ಹೇಗೆ ಮಾಡ್ತಾನೆ ಅಂದರೆ, ನಿನ್ನ ನಾಮದ ನಿಮಿತ್ತ. ದೇವರ ನಾಮಕ್ಕೆ ಒಂದು ಮಹಿಮೆ ಉಂಟು, ಗೌರವ ಉಂಟು, ಅಧಿಕಾರ ಉಂಟು, ಅಭಿಷೇಕ ಉಂಟು. ನನ್ನ ನಾಮದ ನಿಮಿತ್ತ ನಾನೇ ನನ್ನ ಜನರ ಪಾಪಗಳನ್ನು ಕ್ಷಮಿಸುವೆನು. ನನ್ನ ನಾಮದ ನಿಮಿತ್ತ ನಾನೇ ನನ್ನ ಜನರನ್ನು ಶುದ್ಧೀಕರಿಸುವೆನು. ಆ ದೇವರ ನಾಮ, ಸರ್ವೇಶ್ವರನ ನಾಮಕ್ಕೆ ಬಹಳ ಅಭಿಷೇಕ ಮತ್ತು ಅಧಿಕಾರ ಉಳ್ಳವಿದ್ದ ಕಾರಣ ಕೀರ್ತನೆಗಾರ ಹೇಳ್ತಾನೆ, ನನ್ನ ಕಾರ್ಯಗಳಿಂದಲ್ಲ, ನಿನ್ನ ನಾಮದ ನಿಮಿತ್ತ, ಆ ನಾಮದ ಒಂದು ಅಭಿಷೇಕ ಅಧಿಕಾರದ ನಿಮಿತ್ತ ನನ್ನನ್ನು ಈಕ್ಷಿಸು, ಎನ್ನ ಘೋರ ಪಾಪವನ್ನು ಪ್ರಭು ಕ್ಷಮಿಸು. 1 ಯೋಹನ 2 ವಚನ 12ರಲ್ಲಿ ಬರೆಯುತ್ತೀಯನು ಇದನ್ನು ಮಕ್ಕಳಿರ, ಏಕೆನೆ ಪ್ರಭುವಿನ ಯೇಸುವಿನ ನಾಮದ ನಿಮಿತ್ತ ನಿಮ್ಮ ಪಾಪಗಳನ್ನು ಕ್ಷಮಿಸಲಾಯಿತು. ಇವತ್ತು ತಂದೆ ದೇವರು ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸಲು ಕಾರಣ ಯೇಸು ಎಂಬ ನಾಮದ ನಿಮಿತ್ತ. ಯೇಸು ಎಂದರೆ ತನ್ನ ಜನರ ಪಾಪಗಳನ್ನು ಕ್ಷಮಿಸಿ ರಕ್ಷಿಸುವ ರಕ್ಷಕ ಎಂದು ಅರ್ಥ. ಆ ನಾಮದ ಶಕ್ತಿ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ ಈರೆ, ಈ ಬೆಟ್ಟದ ಮೇಲೆ ದೇವರು ಎಲ್ಲವನ್ನ ಒದಗಿಸುವರು. ಯೆಹೋವ ರಾಫಾ, ನನ್ನ ಸೌಖ್ಯದಾಯಕ. ಜನರು ಯಾವ ಯಾವ ರೀತಿ ದೇವರ ಮಹಿಮೆಯನ್ನು, ಸೌಖ್ಯವನ್ನು, ಅದ್ಭುತವನ್ನು ಅನುಭವಿಸಿದರೋ ಅದಕ್ಕೆ ತಕ್ಕಂತೆ ಯೆಹೋವ ಈರೆ, ಯೆಹೋವ ರಾಫಾ ಎಂದು ಹೆಸರನ್ನ ಇಡಲು ಪ್ರಾರಂಭ ಮಾಡಿದರು. ಆದರೆ ಯೇಸು ನಾಮ, ಆ ನಾಮದ ನಿಮಿತ್ತ ನಮ್ಮ ಸಕಲ ಪಾಪಗಳು ಕ್ಷಮಿಸಲಾಗಿದೆ. ಆಮೇನ್ ಎಂದು ಟೈಪ್ ಮಾಡೋಣ. ನನ್ನ ಸ್ವಂತ ಶಕ್ತಿಯಿಂದಲ್ಲ, ಬಲದಿಂದಲ್ಲ, ನನ್ನ ನೀತಿಯ ಕಾರ್ಯಗಳಿಂದಲ್ಲ, ನನ್ನ ಪರಿಶುದ್ಧವಾದ ಜೀವನದಿಂದಲೂ ಅಲ್ಲ, ಯೇಸು ಎಂಬ ನಾಮದ ನಿಮಿತ್ತ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನಾನು ನೀತಿವಂತನಾಗಿ ಮಾರ್ಪಟ್ಟಿರುವೆನು. ಆಮೇನ್. ಪ್ರಭುವಿನ ಭಯಭಕ್ತಿಯುಳ್ಳವನಿಗೆ ಲಭಿಸುವುದು ಖಚಿತ ರುಜುಮಾರ್ಗದ ಕಲಿಕೆ. ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ದೇವರು ರುಜುಮಾರ್ಗ, ತನ್ನ ಅನಿತ್ಯ ಜೀವದ ಮಾರ್ಗವನ್ನ ಕಲಿಸಿಕೊಡುತ್ತಾರೆ. ಕೊರ್ನೇಲಿಯ ದೇವರಲ್ಲಿ ಭಯಭಕ್ತಿ ಉಳ್ಳ ಇದ್ದ ಕಾರಣ ದೇವರೇ ಪೇತ್ರನನ್ನು ಅವನ ಮನೆಗೆ ಕಳುಹಿಸಿ ನಿತ್ಯ ಜೀವದ ಮಾರ್ಗ, ಯೇಸುವಿನ ಮಾರ್ಗದ ವಿಷಯವನ್ನ ಬೋಧಿಸಿ ಅವರು ರಕ್ಷಣೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡಿದರು. ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಯಾವ ಜನಾಂಗದವರೇ ಆಗಿರಲಿ ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ದೇವರ ಮೆಚ್ಚುಗೆಗೆ ಪಾತ್ರರಾದವರು ನಿತ್ಯ ಜೀವದ ಮಾರ್ಗವನ್ನ ಕಂಡುಕೊಳ್ಳುತ್ತಾರೆ. ಅದು ದೇವರ ಕೃಪೆಯಿಂದಲೇ. ಬಾಳುವನು ಅಂಥವನು ಸುಖ ಸೌಭಾಗ್ಯದಿಂದ, ಬದುಕುವುದು ಅವನ ಸಂತತಿ ನಾಡಿನ ಒಡೆತನದಿಂದ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸಂತತಿ ಸುಖ ಸೌಭಾಗ್ಯದಿಂದ, ಸುಖ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಜೀವಿಸುವುದು. ಅವನ ಸಂತತಿ ಸಂತಾನ ನಾಡಿನ ಒಡೆತನ, ಅವರು ಭೂಮಿಯನ್ನು ವಶಪಡಿಸಿಕೊಳ್ಳುವರು ಎಂಬುದಾಗಿ ಯೋಬನ ಗ್ರಂಥ 29ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡ್ತೇವೆ. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವಾಗಿತ್ತು. ದೇವರ ಪ್ರೀತಿ ನನ್ನ ಗುಡಾರವನ್ನು ಆವರಿಸಿತ್ತು. ಸರ್ವಶಕ್ತನು ನನ್ನ ಸಂಗಡವಿದ್ದನು. ನನ್ನ ಸುತ್ತಲೂ ನನ್ನ ಮಕ್ಕಳು ಇರುತ್ತಿದ್ದರು. ಹಾಲು ತುಪ್ಪದಲ್ಲಿ ಪಾದ ತೊಳೆಯುತ್ತಿದ್ದೆ, ಎಣ್ಣೆಯನ್ನು ನದಿಯಂತೆ ಹರಿಸುತ್ತಿತ್ತು ಆ ದಿಣ್ಣೆ. ಜೇನು ತುಪ್ಪ, ಹಾಲು ತುಪ್ಪದಲ್ಲಿ ಕಾಲುಗಳನ್ನು ತೊಳೆಯುವಂತೆ ದೇವರ ಪ್ರೀತಿ ಅವರ ಮನೆಯ ಮೇಲೆ, ದೇವರ ಹಸ್ತ ಅವರ ಗೂಡಾರದ ಮೇಲೆ ಇದ್ದ ಕಾರಣ ಯೋಬನ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆಶೀರ್ವಾದ, ಅಭಿಷೇಕ, ಸಮೃದ್ಧಿ ನೆಲೆಗೊಂಡಿತ್ತು. ಯೋಬನಂತ ಸಿರಿವಂತ ನಾಡಿನಲ್ಲಿ ಇರಲಿಲ್ಲ ಎಂಬುದಾಗಿ 3,000 ಒಂಟೆಗಳು ಅವನ ಮನೆಯ ಮುಂದೆ ನಿಲ್ಲುತ್ತಿದ್ದವು. ನಾಡಿನ ಒಡೆತನವನ್ನು ಅವರು ವಶಪಡಿಸಿಕೊಳ್ಳುವರು. ದೇವರಿಂದ ಮೆಚ್ಚುಗೆಗೆ ಪಾತ್ರರಾದವರು.
ಪ್ರಭುವಿನ ಮೈತ್ರಿ ಭಯಭಕ್ತಿಯುಳ್ಳವರಿಗೆ ಅಂತವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ತಿರುಗಿದೆ ಎನ್ನ ನಯನ ಪ್ರಭುವಿನತ್ತ, ಉರುಲಿಂದ ಕಾಲನ್ನು ಕಳಚಿದ ನಾಥ. ನನ್ನ ನಯನ, ನನ್ನ ಕಣ್ಣುಗಳು ಪ್ರಭುವಿನ ಕಡೆಗೆ ಎತ್ತಿರುವೆನು. ದಾಸಿಯ ಕಣ್ಣುಗಳು ಯಜಮಾನಿಯತ್ತ, ದಾಸನ ಕಣ್ಣುಗಳು ಯಜಮಾನನತ್ತ, ನನ್ನ ಕಣ್ಣುಗಳಾದರೂ ಸ್ವಾಮಿ ದೇವನತ್ತ ಆತನ ಸಹಾಯವನ್ನು ಅಪೇಕ್ಷಿಸುತ್ತ ನನ್ನ ನಯನಗಳನ್ನು ನಾನು ಎತ್ತಿರುವೆ ಪ್ರಭುವಿನ ಕಡೆಗೆ. ಒಬ್ಬಂಟಿಗನಾದೆ ಸಿಕ್ಕಿಕೊಂಡೆ ಸಂಕಟಕ್ಕೆ, ಕಟಾಕ್ಷಿಸೋ ಪ್ರಭು ಕರುಣೆ ತೋರೋ ತಬ್ಬಲಿಗೆ. ನಿವಾರಿಸೆನ್ನ ಮನಕ್ಲೇಶವನು, ಪರಿಹರಿಸೆನ್ನ ದುಃಖ ದುಗುಡವನು. ಇವತ್ತು ನಮ್ಮ ಮನಸ್ಸಿನ ಕ್ಲೇಶ, ಮನಸ್ಸಿನ ಚಿಂತೆ, ಮನಸ್ಸಿನ ಬಾಧೆ, ನಮ್ಮ ಕ್ಲೇಶ, ನಮ್ಮ ದುಃಖ ದುಗುಡಗಳನ್ನ ದೇವರು ನಿವಾರಿಸಲಿ. ನೋಡೆನ್ನ ಬಾಧೆ ಬವಣೆಗಳನ್ನು, ತೊಡೆದು ಹಾಕು ನನ್ನ ಪಾಪಗಳನ್ನು. ಶತ್ರುಗಳಿಯರು ನೋಡು ಸಹಸ್ರಾರು, ಕ್ರೋಧದಿಂದ ನನ್ನ ಹಗೆ ಮಾಡುತ್ತೀಯರು. ಕಾಪಾಡು ಪ್ರಭು, ರಕ್ಷಿಸೆನ್ನ ಪ್ರಾಣವನ್ನು. ನಿರಾಶೆಗೊಳಿಸಬೇಡ, ಶರಣಾಗತನು ನಾನು. ದೇವ, ನಾನು ನಿನಗೆ ಶರಣಾಗತನು, ನನ್ನನ್ನು ನಿರಾಶೆಗೊಳಿಸಬೇಡ. ಮಿಕ 7:7 ಮತ್ತು 8 ಪ್ರವಾದಿ ಹೇಳುತ್ತಾನೆ, ನನ್ನ ಶತ್ರುವೇ, ನನ್ನನ್ನು ನೋಡಿ ನೀನು ಹಿಗ್ಗಬೇಡ. ನಾನು ಈಗ ಕತ್ತಲಲ್ಲಿ ಕುಳಿತಿದ್ದರೂ ನನ್ನ ಪ್ರಭು ನನಗೆ ಬೆಳಕಾಗಿ ಬರುವನು. ನನ್ನ ಸಹಾಯ ಬರುವುದು ಆತನಿಂದಲೇ. ಆತನು ಖಂಡಿತವಾಗಿ ನನ್ನನ್ನು ಉದ್ಧರಿಸಿ ಸಂರಕ್ಷಿಸುವೆನು. ಈ ವಾಕ್ಯವನ್ನ ಕೇಳುವಾಗ ನೀವು ಯಾರಾದರೂ ಕತ್ತಲೆಯಲ್ಲಿದ್ದೀರಾ ಅಂದರೆ ಕಷ್ಟ, ಸಂಕಟ, ವೇದನೆ, ಮನಕ್ಲೇಶ, ಯಾರೊಂದಿಗೂ ಹೇಳಿಕೊಳ್ಳಲಾಗದ ದುಃಖ, ನಿಮ್ಮನ್ನು ಕೈಕಾಲು ಕಟ್ಟಿ ಹಾಕಲ್ಪಟ್ಟ ದುರವಸ್ಥೆಯಲ್ಲಿ ಇರುವಿರೋ? ಹೇಳೋಣ, ನನ್ನೊಟ್ಟಿಗೆ ಸೇರಿ ಹೇಳಿ. ಆ ವಾಕ್ಯ ಓದುವ. ಮೀಕನ ಗ್ರಂಥ ಬಹಳ ಅದ್ಭುತಕರವಾಗಿದೆ. ಯೇಸುವೆ ಸ್ತೋತ್ರ, ಹಾಲೆಲೂಯ, ಹಾಲೆಲೂಯ, ಯೇಸುವೆ ಸ್ತೋತ್ರ. ಆ ವಾಕ್ಯವನ್ನ ನಾವು ಅರಿಕೆ ಮಾಡುವಾಗ, ಆ ವಾಕ್ಯವನ್ನ ದೇವರು ಪ್ರಕಟ ಮಾಡುವಾಗ, ಆ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯಾವ ವಾಕ್ಯವನ್ನ ಪವಿತ್ರಾತ್ಮರು ಪ್ರಕಟಪಡಿಸುತ್ತಾರೋ ಅದು ರಿವೀಲ್ಡ್ ವರ್ಡ್ ಆಫ್ ಗಾಡ್. ಅದು ಕಾರ್ಯ ಮಾಡಿ ನಮ್ಮನ್ನ ಬಿಡುಗಡೆ ಮಾಡುತ್ತದೆ. ಮೀಕಾ 7, ಮೀಕಾ ವಚನ 7 ಓದೋಣ. ನಾನಾದರೋ ಸರ್ವೇಶ್ವರನ ಕಡೆಗೆ ಕಣ್ಣೆತ್ತಿ ನೋಡುವೆನು, ನನ್ನ ಉದ್ಧಾರಕ ದೇವರನ್ನು ನಿರೀಕ್ಷಿಸಿಕೊಂಡಿರುವೆನು. ನನ್ನ ದೇವರು ನನಗೆ ಕಿವಿಗೊಡುವರು. ನನ್ನ ಶತ್ರುಗಳೇ, ನನ್ನನ್ನು ನೋಡಿ ಹಿಗ್ಗಬೇಡಿ. ನಾನು ಬಿದ್ದು ಹೋದರೂ ಎದ್ದೇಳುವೆನು, ಕತ್ತಲೆಯಲ್ಲಿ ಕುಳಿತಿದ್ದರೂ ಸರ್ವೇಶ್ವರ ನನಗೆ ಬೆಳಕಾಗಿ ಬರುವರು. ಆಮೆನ್. ಈ ವಾಕ್ಯ ನಿಮ್ಮನ್ನು ಕಟ್ಟಿ ಹಾಕಿರುವ ಎಲ್ಲ ಕತ್ತಲೆಗಳಿಂದ, ಪಾಪದ ದುಷ್ಟ ಪ್ರಲೋಭನೆಗಳಿಂದ, ಈ ಪ್ರಾಪಂಚಿಕವಾದ ಸಮಸ್ಯೆಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿ. ಸಂಸೋನನನ್ನು ಶತ್ರುಗಳು ಬೇಡಿಯಿಂದ ಕಟ್ಟಿ ಹಾಕಿದ್ದರು, ಕಬ್ಬಿಣದ ಸರಪಣಿಗಳಿಂದ ಕಟ್ಟಿ ಹಾಕಿದ್ದರು. ದೇವರಾತ್ಮ ಅವನ ಮೇಲೆ ಇಳಿದು ಬಂದಾಗ ಆ ಸರಪಣಿಗಳು ದಾರದಂತೆ ಪುಡಿ ಪುಡಿಯಾಗಿ ಬಿದ್ದು ಹೋದವು. ಅವನು ಸ್ವತಂತ್ರನಾದನು. ಈ ವಾಕ್ಯ ನಮ್ಮೊಬ್ಬೊಬ್ಬರನ್ನ ಯೇಸು ನಾಮದಲ್ಲಿ ಬಿಡುಗಡೆ ಮಾಡಲಿ. ಕಾಪಾಡು ಪ್ರಭು, ರಕ್ಷಿಸೆನ್ನ ಪ್ರಾಣವನ್ನು. ನಿರಾಶೆಗೊಳಿಸಬೇಡ, ಶರಣಾಗತನು ನಾನು. ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷೆ. ನೀನೇ ಪ್ರಭು, ನನಗಿರುವ ದೃಢ ನಿರೀಕ್ಷೆ. ಉದ್ಧರಿಸು ದೇವ ಇಸ್ರಾಯೇಲರನ್ನು, ಸಮಸ್ತ ಬೇನೆ ಬವಣೆಗಳಿಂದ ಅವರನ್ನು. ಇಸ್ರಾಯೇಲೇ ನನ್ನ ಚೊಚ್ಚಲು ಪುತ್ರ, ಇಸ್ರಾಯೇಲೇ ನಿನ್ನನ್ನು ರಕ್ಷಿಸುವವನು ನಾನೇ ಅಲ್ಲವೇ? ಸಮಸ್ತ ಬೇನೆ ಬವಣೆಗಳಿಂದ ನಮ್ಮನ್ನು ಉದ್ಧರಿಸುವ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆಮೆನ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಇವತ್ತು ನಾವು ಬಿದ್ದು ಹೋಗಿದ್ದರೂ ಸಹ ನಮ್ಮ ದೇವರು ನಮ್ಮನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತರಾಗಿದ್ದಾರೆ ಎಂದು ದೃಢವಾಗಿ ವಿಶ್ವಾಸಿಸೋಣ. ಕತ್ತಲೆ ಕಳೆದು ಬೆಳಕು ಹರಿಯುವಂತೆ, ನಮ್ಮ ಕಷ್ಟಗಳು ನೀಗಿ ಸಂತೋಷದ ದಿನಗಳು ನಮ್ಮೊಂದೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತಾಗಲಿ. ನನ್ನ ಶತ್ರುವೇ, ನೀನು ಹಿಗ್ಗಬೇಡ. ಕತ್ತಲಲ್ಲಿ ನಾನು ಕುಳಿತಿದ್ದರೂ ಸರ್ವೇಶು ನನಗೆ ಬೆಳಕಾಗಿ ಬರುವನು. ಇಸ್ರಾಯೇಲೇ, ಭಯಪಡಬೇಡ, ನಾನೇ ನಿನ್ನ ರಕ್ಷಕ. ಸಮುದ್ರದ ಮಧ್ಯೆ ನೀನು ನಡೆದರೂ ಸಮುದ್ರದ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯ ಜ್ವಾಲೆ ನಿನ್ನ ಸುತ್ತಲೂ ದಗದಗನೆ ಉರಿಯುತ್ತಿದ್ದರು ಅದು ನಿನ್ನನ್ನು ಸುಡುವುದಿಲ್ಲ. ನಿನ್ನ ರಕ್ಷಣೆಗಾಗಿ ನನ್ನನ್ನೇ ಈಡಾಗಿ ಕೊಟ್ಟಿದ್ದೇನೆ. ನೀನು ನನಗೆ ಅಮೂಲ್ಯನು ಎಂದು ನುಡಿದಿರುವ ಪ್ರಭು ಯೇಸುವೆ, ಇವತ್ತು ಈ ಜೀವಸ್ವರದ ಕುಟುಂಬಗಳು ಅನುಭವಿಸುತ್ತಿರುವ ಬೆಂಕಿಯ ಜ್ವಾಲೆ
ಸಮುದ್ರದ ಬಿರುಗಾಳಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಅವರು ಸ್ವತಂತ್ರರಾಗಿ ದೇವರಿಗೆ ಸುಖ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಜೀವಿಸುತ್ತಾ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಆತ್ಮರಿಂದ ಅವರನ್ನು ಅಭಿಷೇಕ ಮಾಡಿರಿ. ಸಮಸ್ತ ಬೇನೆ ಭಾವನೆಗಳಿಂದ ಈ ಸಮೂಹ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಪ್ರಭು ಯೇಸುವಿನ ಬಳಿ ನಾನಾ ವಿಧವಾದ ರೋಗ ರುಜಿನಗಳಿಂದ ನರಳುತ್ತಿದ್ದ ರೋಗಿಗಳನ್ನು ತಂದು ಅವರ ಪಾದ ಸನ್ನಿಧಾನದಲ್ಲಿ ಬಿಟ್ಟು ಹೋದರು. ಪ್ರಭು ಯೇಸು ತಮ್ಮ ಒಂದೇ ಒಂದು ವಾಕ್ಯದ ಶಕ್ತಿಯಿಂದ ಸಕಲ ರೋಗಿಗಳನ್ನು ಗುಣಪಡಿಸಿದರು. ಈ ಜೀವಸ್ವರ ಪ್ರತಿಯೊಂದು ರೋಗಿಗಳಲ್ಲಿ ಜೀವವು, ಸೌಖ್ಯವು, ಶಕ್ತಿಯು ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ಸಕಲ ಮನಕ್ಲೇಶಗಳಿಂದ, ದುಃಖ ದುಗುಡಗಳಿಂದ ಪ್ರಭು ಯೇಸು ಈ ದಿನ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ದೈವಿಕ ಸ್ವಸ್ಥತೆ ನಿಮ್ಮ ಋನ್ಮನಗಳಲ್ಲಿ, ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಆಮೇನ್. ಥ್ಯಾಂಕ್ ಯು. ಧೈರ್ಯದಿಂದಿರಿ.